ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ. ಮೊದಲ ಅಡುಗೆ ಚಾನಲ್ಗೆ ಸ್ವಾಗತ. ಯಾರಾದರೂ ನಮ್ಮ ಚಾನಲ್ ಹೊಸ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಲಿನ ಪುಡಿಯಿಂದ ಪನ್ನೀರ್ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ. ಅಂಗಡಿಯಿಂದ ತಂದರೆ ಯಾವ ಥರ ಇರುತ್ತೋ ಪನ್ನೀರ್ ಅದೇ ಥರನೇ ಇರುತ್ತೆ ಫ್ರೆಂಡ್ಸ್, ವ್ಯತ್ಯಾಸನೇ ಇರಲ್ಲ. ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಒಂದು ಪಾತ್ರೆ ಇಟ್ಟು ಅದಕ್ಕೆ 1 ಕಪ್ಪಷ್ಟು ಹಾಲಿನ ಪುಡಿ, ನಂತರ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನೀರು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಗಂಟು ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವು ತಣ್ಣೀರೇ ಫ್ರೆಂಡ್ಸ್, ಬೇಕಾದರೆ ಬಿಸಿನೀರಲ್ಲಿ ಬೇಕಾದರೂ ನೀವು ಮಿಕ್ಸ್ ಮಾಡ್ಕೋಬೋದು. ನಾನು ತಣ್ಣೀರು ಹಾಕಿದ್ದೀನಿ. ಇವಾಗ ಇನ್ನೊಂದು ಕಪ್ ಹಾಕ್ಕೊಳ್ತಾ ಇದ್ದೀನಿ ನೀರು. ಟೋಟಲ್ 1 ಕಪ್ ಅಷ್ಟು ಹಾಲಿನ ಪುಡಿಗೆ 3 ಕಪ್ಪಷ್ಟು ನೀರು. ಇಷ್ಟು ಮಿಕ್ಸ್ ಮಾಡಿ ನೀಟಾಗಿ ಹಾಲು ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಕಾಯಬೇಕು ಫ್ರೆಂಡ್ಸ್. ನೋಡಿ ಮಿಕ್ಸ್ ಮಾಡ್ತಾ ನೀಟಾಗಿ ಹಾಲು ಕಾಸ್ಕೊಳ್ಳಿ. ಮೀಡಿಯಮ್ಮಾಗಿ ಉರಿ ಇಟ್ಕೊಂಡು ಮಾಡ್ಕೋಬೇಕು ಫ್ರೆಂಡ್ಸ್, ಇಲ್ಲಾಂದರೆ ತಳ ಹಿಡಿಯುತ್ತೆ, ಚೆನ್ನಾಗಾಗಲ್ಲ, ಕಪ್ಪಗಾಗುತ್ತೆ ಎಲ್ಲ. ಮಿಕ್ಸ್ ಮಾಡ್ತಾನೆ ನೀಟಾಗಿ ನೋಡಿ ಹಾಲು ಚೆನ್ನಾಗಿ ಕಾಯಬೇಕು ಫ್ರೆಂಡ್ಸ್. ಹಾಲು ಚೆನ್ನಾಗಿ ಕಾದ್ರೆ ಪನ್ನೀರ್ ಚೆನ್ನಾಗಾಗುತ್ತೆ. ನೋಡಿ ಮಿಕ್ಸ್ ಮಾಡ್ತಾ ಮೀಡಿಯಮ್ಮಾಗಿ ಉರಿ ಇಟ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ವ್ಯತ್ಯಾಸನೇ ಇರಲ್ಲ, ಸಖತ್ತಾಗಿ ಬರುತ್ತೆ. ಹಾಲಿನ ಪುಡಿಯಿಂದ ಮಾಡಿದ್ವಿ ಅನ್ನಂಗೆ ಇರಲ್ಲ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಮಾತ್ರ. ನೋಡಿ ಮಿಕ್ಸ್ ಮಾಡ್ತಾ ಈಗ ಹಾಲು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಕುದೀತಾ ಇದೆ ಹಾಲು. ನೋಡ್ತಾ ಇರ್ಬೋದು ನೀವೇ, ಉಕ್ಕಿ ಬರ್ತಾ ಇದೆ. ನೋಡಿ ಈಗ ಒಂದು ನಿಂಬೆಹಣ್ಣಲ್ಲಿ ನೀರು ಬೆರೆಸಿ ಹಾಕ್ಕೊಳ್ಳಿ, ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡಿ. ಆ ನಿಂಬೆಹಣ್ಣು ಹಾಕೋ ವಿಡಿಯೋ ಮಿಸ್ ಆಗಿದೆ. ನಾನು ವಿಡಿಯೋ ಅನ್ನಗೆ ಐತೆ ಅಂದ್ಕೊಂಡೆ, ಅನ್ನ ಇಲ್ಲ, ಅದು ಸ್ವಲ್ಪ ಕಿಟ್ಟಾಗಿದೆ ವಿಡಿಯೋ, ಯಾರು ಬೇಜಾರು ಮಾಡ್ಕೋಬೇಡಿ. ನೋಡಿ ನಿಂಬೆಹಣ್ಣೊಳಕ್ಕೆ ನೀರು ಬೆರೆಸಿ ಹಾಕ್ಕೊಳ್ಳಿ. ನೋಡಿ ಇದ್ರೊಳಗೆ ಹಾಕ್ಕೊಂಡು ಈ ಹಾಲೊಳಗೆ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡಿ. ನೋಡಿ ಹಾಲು ಒಡೆದಿದೆ, ಈ ಥರ ಆಗಬೇಕು ಫ್ರೆಂಡ್ಸ್. ಹಾಲು ಇನ್ನೂ ಒಡೆದಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳಿ, ಆವಾಗ ಕಂಪ್ಲೀಟಾಗಿ ಒಡೆಯುತ್ತೆ ಹಾಲು. ನೋಡಿ ನೀರು ಸಪ್ರೇಟು ಪನ್ನೀರ್ ಸಪ್ರೇಟ್ ಆಗುತ್ತೆ, ಈ ಥರ ಆಗಬೇಕು. ಆಗಿದ್ದಾದಮೇಲೆ ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಜಾಲರಿ ಇಟ್ಟು ಕಾಟನ್ ಬಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬಿಳಿ ಪಂಚೆ ಬಟ್ಟೆ ಇದ್ದರೆ ಹಾಕ್ಕೊಳ್ಳಿ. ನಮ್ಮ ಹತ್ರ ಬಿಳಿ ಪಂಚೆ ಬಟ್ಟೆ ಇಲ್ಲ, ಹಂಗಾಗಿ ಕಲರ್ ಹಾಕ್ಕೊಂಡಿದ್ದೀನಿ. ನೋಡಿ ಇಷ್ಟು ಪನ್ನೀರೆಲ್ಲ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ತಣ್ಣೀರು, ಯಾಕಂದರೆ ನಿಂಬೆಹಣ್ಣು ಹಾಕಿರ್ತೀವಲ್ಲ, ಹುಳಿ ಅಂಶ ಎಲ್ಲ ಹೋಗುತ್ತೆ. ನೋಡಿ ಈಗ ನೀರೆಲ್ಲ ಕಂಪ್ಲೀಟಾಗಿ ಹಿಂಡ್ಕೊಂಬಿಡಿ ಫ್ರೆಂಡ್ಸ್, ಎಕ್ಸ್ಟ್ರಾ ನೀರು ಇರುತ್ತೆ ಅದೆಲ್ಲ ಹಿಂಡ್ಕೊಂಬಿಡ್ಬೇಕು. ನೋಡಿ ಎಲ್ಲ ಕಂಪ್ಲೀಟಾಗಿ ಹಿಂಡಿದ್ದಾದಮೇಲೆ ನೋಡಿ ಈ ಥರ ಹಿಂಡ್ಕೋಬೇಕು. ನೀಟಾಗಿ ಈ ಥರ ಶೇಪ್ ಕೊಟ್ಟು ನೋಡಿ ಈ ಥರ ಮಾಡಬೇಕು. ಈ ಥರ ಮಾಡಿ ಇಡ್ತಾ ಇದ್ದೀನಿ. ಇಟ್ಟು ಅದ್ರ ಮೇಲೆ ಒಂದು ಭಾರ ಇಟ್ಕೊಳ್ಳಿ, ಚೆನ್ನಾಗಿ ಸೆಟ್ ಆಗುತ್ತೆ ಫ್ರೆಂಡ್ಸ್ ಪನ್ನೀರು. ನೋಡಿ ಭಾರ ಇಡ್ತಾ ಇದ್ದೀನಿ. ಈ ಥರ ಇಟ್ಟು ಒಂದು 15 ನಿಮಿಷ ಆದರೂ ಬಿಡಬೇಕು ಫ್ರೆಂಡ್ಸ್. ಈ ಥರ ನೋಡಿ ಈಗ ಒಂದು 15 ನಿಮಿಷ ಆಗಿದೆ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಆಗಿದೆ ಅಂತ. ಸೂಪರಾಗೈತೆ ಫ್ರೆಂಡ್ಸ್, ಮಾತ್ರ ಚೇಂಜೇ ಇಲ್ಲ, ವ್ಯತ್ಯಾಸನೇ ಇಲ್ಲ. ನೋಡಿ ಸಖತ್ತಾಗಿ ಬಂದಿದೆ. ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ. ನಿಂಬೆಹಣ್ಣು ಬೇಡ ಅಂದರೆ ವೆನಿಗರ್ ಬೇಕಾದರೂ ಹಾಕ್ಕೋಬೋದು ಫ್ರೆಂಡ್ಸ್. ನೀವು ಹಾಲು ಹೊಡಿಲಿಕ್ಕೆ ನಿಂಬೆಹಣ್ಣು ಬೇಡ ಅಂದರೆ ವೆನಿಗರ್ ಹಾಕ್ಕೊಳ್ಳಿ. ನೋಡಿ ಯಾವ ಥರ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಸಖತ್ತಾಗಿ ಬಂದಿದೆ ಮಾತ್ರ ಪನ್ನೀರು. ನೀವು ಮನೇಲಿ ಹಾಲಿನ ಪುಡಿ ಇದ್ದರೆ, ಅಂಗನವಾಡಿಯಲ್ಲಿ ಹಾಲಿನ ಪುಡಿ ಕೊಟ್ಟಿದ್ರೆ ಈ ಥರ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ.